ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಮಧುಮೇಹದಲ್ಲಿ ಪಥ್ಯ ಅಂತ ಹೇಳಿದ್ರೆ ಡಯಾಬಿಟಿಸ್ ಡಯಟ್. ಮಧುಮೇಹ ಇರುವವರು ಮತ್ತು ಮಧುಮೇಹ ಬಾರದಂತೆ ನೋಡ್ಕೊಳ್ಬೇಕು ಅಂತ ಇರುವವರು ಈ ಥರದ ಆಹಾರ ವಿಹಾರವನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾದುದು ಆಹಾರ ಪದ್ಧತಿಯಲ್ಲಿ ಶಿಸ್ತು. ಯಾರಿಗಾದರೂ ಆಗಲಿ ಆಹಾರ ಪದ್ಧತಿಯಲ್ಲಿ ಶಿಸ್ತಿರಬೇಕು. ಬೇಕಾದನ್ನು ಬೇಕಾದ ಸಮಯದಲ್ಲಿ ತಿಂತಾ ಇರೋದನ್ನು ಬಿಡಬೇಕು. ತಿನ್ನುವುದರಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಇದಕ್ಕೆ 4 ಮೂಲ ತತ್ವಗಳಿವೆ. ಮೂಲ ತತ್ವ ಯಾವುದಂತ ಹೇಳಿದರೆ, ದಿನಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಅಂದರೆ ಮೈನ್ ಫುಡ್ ಏನು ತಗೊಳ್ತೇವೆ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ, ನಾವು ಅದನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು ಅಂತ. ಎಕ್ಸಾಂಪಲ್ಗೆ, ಉದಾಹರಣೆಗೆ, ಮಧ್ಯಾಹ್ನ 1ರಿಂದ 2:30 ಒಳಗೆ ನಾವು ಊಟ ಮಾಡ್ತೇವೆ ಅಂತ ಹೇಳಿದರೆ ಪ್ರತಿದಿನವೂ ಅದೇ ಟೈಮಲ್ಲಿ ಊಟ ಮಾಡಬೇಕಾಗ್ತದೆ. ಒಂದು ದಿವಸ 12ವರೆಗೆ ಊಟ ಮಾಡೋದು, ಒಂದು ದಿವಸ 3 ಗಂಟೆಗೆ ಊಟ ಮಾಡೋದು, ಒಂದು ದಿವಸ ಉಪವಾಸ ಇರುವುದು, ಈ ಥರ ಮಾಡಬಾರ್ದು. ದಿನಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುವ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಬೇಕು. ಅದೇ ಥರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಆಹಾರವನ್ನು ಜಾಸ್ತಿ ತಿನ್ನಬೇಕು. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳಿದರೆ ದೇಹದಲ್ಲಿ ಆಹಾರ ತಿಂದ ನಂತರ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ವೇಗ. ಇದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಇದು 0ಯಿಂದ 100 ಇರ್ತದೆ. ಒಳ್ಳೆಯ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳಿದರೆ 0ರಿಂದ 55 ಇರಬೇಕು. ಅದೇ ಮಧ್ಯಮದ ಅಂತ ಹೇಳಿದರೆ 56ರಿಂದ 69 ಪಾಯಿಂಟ್ಸ್ ತನಕ ಹೋಗಬೇಕು. ಮತ್ತು ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಆಹಾರ ಅಂತ ಹೇಳಿದರೆ ಅದು 70ಕ್ಕಿಂತ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಗ್ಲೈಸೆಮಿಕ್ ಇಂಡೆಕ್ಸ್. ಉದಾಹರಣೆಗೆ, ನಾವು ರಾಗಿಯಲ್ಲಿ ಒಂದು 69% ಕಾರ್ಬೋಹೈಡ್ರೇಟ್ಸ್ ಇದೆ, ಮತ್ತು ಅಕ್ಕಿಯಲ್ಲಿ ಕೂಡ ಒಂದು 60ರಿಂದ 65% ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ತಿಳ್ಕೊಂಡ್ರೆ, ನಾವು ರಾಗಿ ಪ್ರಿಪ್ರೇಷನ್ಸ್ ಮತ್ತು ಅಕ್ಕಿಯ ಪ್ರಿಪ್ರೇಷನ್ಸ್ ತಿಂದರೆ ರಾಗಿಯ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ, 55ಕ್ಕಿಂತ ಕಡಿಮೆ ಇರ್ತದೆ. ಅಂದರೆ ಅದರಲ್ಲಿ ಫೈಬರ್ ಇರ್ತದೆ. ಈ ರೈಸಲ್ಲಿ ಬಿಳಿ ಅಕ್ಕಿ ಹೇಳ್ತೇವಲ್ಲ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರ್ತದೆ, ಫೈಬರ್ ಅಂಶ ಕಡಿಮೆ ಇರ್ತದೆ. ಇದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಅದೇ ಥರ ಮತ್ತೊಂದು ತತ್ವ ಅಂತ ಹೇಳಿದರೆ, ಸಕ್ಕರೆ ಮತ್ತು ಮೈದಾದಿಂದ ಮಾಡಿದ ಆಹಾರವನ್ನು ಸಂಪೂರ್ಣವಾಗಿ ಬಿಡಬೇಕು. ಯಾವುದೇ ಥರ ಸಕ್ಕರೆಯಿಂದಾಗಲಿ ಮೈದಾದಿಂದಾಗಲಿ ಮಾಡಿದ ಆಹಾರವನ್ನು ನಾವು ಮೈನ್ ಫುಡ್ ಆಗಿ ಉಪಯೋಗಿಸಬಾರ್ದು. ಅದೇ ಥರ ನಾವು ಬ್ರೇಕ್ಫಾಸ್ಟಲ್ಲೂ ಉಪಯೋಗಿಸಬಾರ್ದು. ಅದೇ ಥರ ಕೊನೆಯದಾಗಿ ಯಾವುದಂತ ಹೇಳಿದರೆ, ನಾರು ಪದಾರ್ಥ ಇರುವ ಆಹಾರವನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು. ನಾರು ಪದಾರ್ಥ ಅಂತ ಹೇಳಿದರೆ ಫೈಬರ್ ಅಂಶ ಜಾಸ್ತಿ ಇರೋದು ಹಸಿರು ತರಕಾರಿ ಮತ್ತು ರಾಗಿ, ಇವುಗಳಲ್ಲಿ ಜಾಸ್ತಿ ನಾರು ಪದಾರ್ಥ ಇರ್ತದೆ. ಅದೇ ಥರ ಪ್ರೋಟೀನ್ ಜಾಸ್ತಿ ಇರುವ ಆಹಾರವನ್ನು ತಗೊಳ್ಬೇಕು. ಕಡಲೆಕಾಳು, ಮೊಟ್ಟೆ, ಈ ಥರದ ಆಹಾರವನ್ನು ನಾವು ಮೈನ್ ಫುಡ್ ಆಗಿ ಜಾಸ್ತಿ ತಗೊಳ್ಬೇಕಾಗ್ತದೆ. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ದರೆ ಮಧುಮೇಹಗಳಿಗೆ ಬಹಳ ಉತ್ತಮ ಆಹಾರ. ಅದು ಯಾವುದಂತ ಹೇಳಿದರೆ, ಉದಾಹರಣೆಗೆ ರಾಗಿ, ಜೋಳ, ಸಜ್ಜೆ, ಓಟ್ಸ್ ಮತ್ತು ಹಸಿರು ತರಕಾರಿ, ಹೆಸರು ಕಾಳು, ಕಡಲೆಕಾಳು, ಸೇಬು, ಫ್ರೂಟ್ಸ್ನಲ್ಲಿ ಸೇಬು ಮತ್ತು ಪೇರಳೆಕಾಯಿ. ಅದೇ ಥರ ಮೊಸರಿನಲ್ಲಿ ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ ಅಂತ ಹೇಳಿದರೆ, ಇದೆಲ್ಲ ತಿಂದರೆ ಸಡನ್ನಾಗಿ ನಮಗೆ ಶುಗರ್ ಜಾಸ್ತಿ ಆಗಿ ಏರುವುದಿಲ್ಲ, ಒಂದು 55 ಒಳಗೆ ಇರ್ತದೆ. ಇದರಿಂದ ನಮಗೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಉತ್ತಮವಾಗಿ ಹೋಗ್ತದೆ. ಆದ್ದರಿಂದ ಈ ಆಹಾರವನ್ನು ಮಧುಮೇಹಿಗಳು ಜಾಸ್ತಿಯಾಗಿ ಉಪಯೋಗಿಸಬೇಕು. ಜಾಸ್ತಿಯಾಗಿ ಅಂತ ಹೇಳಿದರೆ, ನಾವು ಮೈನ್ ಆಹಾರ ಅಂತ ಉಪಯೋಗಿಸ್ತೀವಿ ಆ ಟೈಮಲ್ಲಿ ಈ ರಾಗಿ, ಜೋಳ, ಸಜ್ಜೆಗಳಿಂದ ಮಾಡಿದ ಪ್ರಿಪ್ರೇಷನ್ಸನ್ನು ತಗೊಂಡ್ರೆ ಬಹಳ ಉತ್ತಮವಾಗಿರ್ತದೆ. ಗ್ಲೈಸೆಮಿಕ್ ಇಂಡೆಕ್ಸ್ ಮಧ್ಯಮ ಪ್ರಮಾಣದಲ್ಲಿರುವ ಆಹಾರಗಳು ಯಾವುದಂತ ಹೇಳಿದರೆ, ಬ್ರೌನ್ ರೈಸ್, ನಾವೇನು ಹೇಳ್ತೇವೆ, ಇದು ಬಾಯ್ಲ್ಡ್ ರೈಸ್ ಅಂತ ಹೇಳ್ತೇವಲ್ಲ, ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಮಧ್ಯಮ ಪ್ರಮಾಣದಲ್ಲಿರ್ತದೆ, 55ರಿಂದ 69ನಷ್ಟು ಇರ್ತದೆ. ಅದೇ ಥರ ಇಡ್ಲಿ, ದೋಸೆ ಮತ್ತು ಹಣ್ಣುಗಳಲ್ಲಿ ಪಪ್ಪಾಯಿ ಹಣ್ಣುಗಳು ಮತ್ತು ಸಿಹಿ ಜೋಳ ಅಂತ ಹೇಳ್ತೀವಲ್ಲ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಮಧ್ಯಮ ಪ್ರಮಾಣದಲ್ಲಿರ್ತದೆ. ಇದನ್ನು ಕೂಡ ಮಧುಮೇಹಿಗಳು ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬಹುದಾಗಿದೆ. ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಆಹಾರಗಳು ಮಧುಮೇಹಿಗಳು ಉಪಯೋಗಿಸಬಾರದು. ಅದು ಯಾವುದಂತ ಹೇಳಿದರೆ, ಉದಾಹರಣೆಗೆ ಅಕ್ಕಿ, ಇದು ಬಿಳಿ ಅಕ್ಕಿ, ವೈಟ್ ರೈಸ್ ಏನು ಹೇಳ್ತೇವೆ ಅದು, ಮತ್ತು ಸಕ್ಕರೆ, ಗ್ಲೂಕೋಸ್ ಮತ್ತು ಬಿಳಿ ಬ್ರೆಡ್, ಆಲೂಗಡ್ಡೆ, ಬಾಳೆಹಣ್ಣು ಮತ್ತು ಸಿಹಿ ತಿಂಡಿ, ಅನಾನಸ್, ಚಿಕ್ಕು, ಸೀತಾಫಲ, ಮಾವು, ಹಲಸು, ಇವುಗಳಲ್ಲೆಲ್ಲ ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ. ಅಂದರೆ
ಒಂದು, ನಾವು ತಿಂದರೆ ಅದನ್ನು ನಮ್ಮದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ 70ಕ್ಕಿಂತ ಜಾಸ್ತಿ ಆಗ್ತದೆ. ಇದರಿಂದ ಇದು ಹೆಚ್ಚು ಗ್ಲೈಸೆಮಿಕ್ ಹೊಂದಿದ ಆಹಾರವಾಗಿದೆ. ಇದು ಮಧುಮೇಹಿಗಳು ಯಾವಾಗಲೂ ಉಪಯೋಗಿಸಲೇಬಾರದು. ನಮ್ಮ ಆಹಾರದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಮಾಡಿಕೊಳ್ಳೋದು ಹೇಗಂತ ಹೇಳಿದರೆ, ಅಕ್ಕಿಯನ್ನು ಬೇಯಿಸುವಾಗ ತುಂಬ ಜಾಸ್ತಿಯಾಗಿ ಬೇಯಿಸಬಾರ್ದು, ಮೀಡಿಯಮ್ ಆಗಿ ಬೇಯಿಸಬೇಕು. ಅದೇ ಥರ ಆಹಾರವನ್ನು ನಾವು ಫೈಬರ್ ಜೊತೆಯಲ್ಲಿ ಸೇರಿಸಿಕೊಂಡು ತೆಗೆದುಕೊಳ್ಬೇಕಾಗ್ತದೆ. ಉದಾಹರಣೆಗೆ ನಾವು ಅನ್ನದಲ್ಲಿ ಊಟ ಮಾಡ್ತೇವೆ ಅಂತ ಹೇಳಿದರೆ ಹಸಿರು ತರಕಾರಿಯ ಸಲಾಡನ್ನು ಮಾಡ್ಕೊಳ್ಬೇಕಾಗ್ತದೆ. ಅದೇ ಥರ ಪ್ರೋಟೀನ್ ಜೊತೆಯಲ್ಲಿ ಕಾರ್ಬೋಹೈಡ್ರೇಟ್ಸನ್ನು ತಗೊಳ್ಬೇಕು. ಉದಾಹರಣೆಗೆ ನಾವು ಅನ್ನ ಊಟ ಮಾಡ್ತೇವೆ, ಇಲ್ಲ ಚಪಾತಿ ತಿಂತೇವೆ, ಇಲ್ಲಾದರೆ ರಾಗಿದು ಏನು ದೋಸೆ ಮಾಡಿ ತಿಂತೇವೆ ಅಂತ ಹೇಳಿದರೆ ಅದ್ರ ಜೊತೆಗೆ ನಾವು ಮೊಟ್ಟೆಯಿಂದ ಮಾಡಿದ ಯಾವುದಾದ್ರು ಒಂದು ಪ್ರಿಪ್ರೇಷನ್ ತಿನ್ನಬೇಕು. ಅದೇ ಥರ ತಾಜಾ ಹಸಿ ತರಕಾರಿಯನ್ನು ಜಾಸ್ತಿಯಾಗಿ ತಿನ್ನಬೇಕು. ಅದೇ ಥರ ಹಣ್ಣನ್ನು ನಾವು ಕಚ್ಚಿ ತಿನ್ನಬೇಕು. ಅಂತೇಳಿದರೆ ಜ್ಯೂಸ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ, ಇಲ್ಲ ಜ್ಯೂಸ್ ಮಾಡಿ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿ ಕುಡಿಯುವುದೆಲ್ಲ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಮಾಡಿ ನಮ್ಮ ಆಹಾರದಲ್ಲಿ ಬಳಸಬಹುದಾಗಿದೆ. ತಿನ್ನಬಹುದಾದ ಮುಖ್ಯ ಆಹಾರಗಳು ಯಾವುದಂತ ಹೇಳಿದರೆ ರಾಗಿಯಿಂದ ಮಾಡಿದ ಪ್ರಿಪ್ರೇಷನ್ಸ್, ಅದೇ ಥರ ಜೋಳದಿಂದ ಮಾಡೋದು, ಸಜ್ಜಿಗೆಯಿಂದ ಮಾಡೋದು, ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಬ್ರೌನ್ ರೈಸ್, ಬಾಯ್ಲ್ಡ್ ರೈಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಮಾಡಿದ ಆಹಾರವನ್ನು ನಾವು ಮುಖ್ಯವಾಗಿ ಬಳಸ್ಬೋದು. ಅಂತೇಳಿದರೆ ಈಗ ಮಧ್ಯಾಹ್ನದ ಊಟ ನಾವು ರಾಗಿಯಿಂದ ರಾಗಿ ರೊಟ್ಟಿ ಅಥವಾ ರಾಗಿ ಗಂಜಿಯನ್ನು ಮಾಡಿ ಕುಡಿತೇವೆ ಅಂತ ಹೇಳಿದರೆ ಯಾವುದಾದ್ರು ಒಂದು ರಾಗಿ ಮಾತ್ರ ಯೂಸ್ ಮಾಡಬೇಕು. ನಾನು ರಾಗಿನೂ ಕುಡಿತೇನೆ ಮತ್ತು ರೈಸು ಊಟ ಮಾಡ್ತೇನೆ ಅಂತ ಹೇಳಿದರೆ ಆಗುವುದಿಲ್ಲ. ಯಾವುದಾದ್ರೂ ಒಂದು ಮಾತ್ರ ನಾವು ಮುಖ್ಯ ಆಹಾರದಲ್ಲಿ ಉಪಯೋಗಿಸಬೇಕಾಗ್ತದೆ, ರಾತ್ರಿ ಆಗಲಿ ಇಲ್ಲ ಮಧ್ಯಾಹ್ನ ಆಗಲಿ. ಈ ಥರದ ಕಾಳುಗಳನ್ನು ನಾವು ಮುಖ್ಯ ಆಹಾರದಲ್ಲಿ ಉಪಯೋಗಿಸಬಹುದಾಗಿದೆ. ಮಧುಮೇಹಿಗಳಲ್ಲಿ ತರಕಾರಿ ಯಾವುದಂತ ಹೇಳಿದರೆ ಹಾಗಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ನುಗ್ಗೆಕಾಯಿ, ಎಲೆಸೊಪ್ಪು ಅಂದರೆ ಪಾಲಕ್, ಮೆಂತೆ, ಹಸಿರು ಹರಿವೆ ಸೊಪ್ಪು, ಇವುಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಮಧುಮೇಹಿಗಳು ತಿನ್ನಲೇಬಾರದಾದ ತರಕಾರಿ ಯಾವುದಂತ ಹೇಳಿದರೆ ಅದು ಆಲೂಗಡ್ಡೆ, ಸಿಹಿಗೆಣಸು ಮತ್ತು ಸುವರ್ಣಗಡ್ಡೆ. ಇದನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಅಥವಾ ಬಳಸದೇ ಇದ್ದರೆ ಬಹಳ ಉತ್ತಮ. ಮಧುಮೇಹಿಗಳು ಉಪಯೋಗಿಸಬೇಕಾದ ಹಣ್ಣುಗಳು ಯಾವುದಂತ ಹೇಳಿದರೆ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರಬೇಕು ಅದರಲ್ಲಿ. ಅದು ಯಾವುದಂತ ಹೇಳಿದರೆ ಸೇಬು ಹಣ್ಣು, ಪಪ್ಪಾಯಿ, ಪೇರಳೆಕಾಯಿ, ದಾಳಿಂಬೆ. ಇವುಗಳಲ್ಲಿ ಯಾವುದಾದರೂ ಒಂದು ಮಾತ್ರ ನಾವು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ಮಧ್ಯೆ 11 ಗಂಟೆಗೆ 1 ಅಥವಾ ಅರ್ಧ ತಿನ್ನಬೇಕು. ಇಲ್ಲ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟದ ಮಧ್ಯದಲ್ಲಿ 4 ಅಥವಾ 5 ಗಂಟೆಗೆ 1 ಹಣ್ಣನ್ನು ತಿನ್ನಬೇಕು. ತಿನ್ನಲೇಬಾರದು ಅಂತ ಇರುವ ಹಣ್ಣುಗಳು ಮಧುಮೇಹಿಗಳಲ್ಲಿ ಯಾವುದಂತ ಹೇಳಿದರೆ ಬಾಳೆಹಣ್ಣು, ಮಾವು, ಚಿಕ್ಕು, ದ್ರಾಕ್ಷಿ, ಅನಾನಸು ಮತ್ತು ಹಲಸಿನ ಹಣ್ಣನ್ನು ತಿನ್ನಲೇಬಾರದು. ಇದರಲ್ಲಿ ತುಂಬ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ, 70ಕ್ಕಿಂತ ಜಾಸ್ತಿ ಇರುವುದರಿಂದ ನಾವು ತಿಂದ ಕೂಡಲೇ ಇದು ನಮ್ಮ ಬ್ಲಡ್ಡಲ್ಲಿ ಶುಗರನ್ನು ಜಾಸ್ತಿ ಮಾಡಿಸ್ತದೆ. ಆದ್ದರಿಂದ ಈ ಹಣ್ಣನ್ನು ಮಧುಮೇಹಿಗಳು ತಿನ್ನಲೇಬಾರದು. ಮಧುಮೇಹಿಗಳು ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರಗಳನ್ನು ತೆಗೆದುಕೊಳ್ಬೋದು. ಅದು ಯಾವುದಂತ ಹೇಳಿದರೆ ಹೆಸರುಕಾಳು, ಕಡಲೆಕಾಳು, ಹುರುಳಿ, ಅಲಸಂಡೆ ಇವುಗಳನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಉಪಯೋಗಿಸ್ಬೋದು. ಅಂದರೆ ಬೆಳಗ್ಗೆ ತಿಂಡಿ ಅಥವಾ ಸಂಜೆ ತಿಂಡಿಗೆ ಲಘುವಾಗಿ ಉಪಯೋಗಿಸ್ಬೋದು. ಅದೇ ಥರ ಮೊಸರು ಮತ್ತು ಮಜ್ಜಿಗೆಯನ್ನು ಕೂಡ ಕುಡಿಬೋದು. ಮೊಟ್ಟೆ, ಮಾಂಸ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಪನ್ನೀರನ್ನು ಕೂಡ ತಗೊಳ್ಬೋದಾಗಿದೆ. ದಿನನಿತ್ಯ ಆಹಾರದಲ್ಲಿ ನಮಗೆ ಎಣ್ಣೆಯ ಅಂಶ ಅಗತ್ಯವಾಗಿದೆ. ಅದಕ್ಕೆ ನಾವು ಅಲ್ಪ ಪ್ರಮಾಣದಲ್ಲಿ ಎಳ್ಳೆಣ್ಣೆ ಇಲ್ಲಾದರೆ ಕಡಲೆ ಎಣ್ಣೆಯನ್ನು ಆಹಾರದಲ್ಲಿ ಉಪಯೋಗಿಸಬಹುದಾಗಿದೆ. ಒಬ್ಬರು ಒಂದು ದಿನಕ್ಕೆ ಅರ್ಧ ಸ್ಪೂನ್ ದನದ ತುಪ್ಪವನ್ನು ತೆಗೆದುಕೊಳ್ಬಹುದಾಗಿದೆ. ವೀಕ್ಷಕರೇ, ಮಧುಮೇಹಿಗಳು ಸಂಪೂರ್ಣವಾಗಿ ತ್ಯಜಿಸಬೇಕಾದ ಆಹಾರ ಯಾವುದಂತ ಹೇಳಿದರೆ ಒಂದು ಸಕ್ಕರೆ, ಬೆಲ್ಲ, ಜೇನುತುಪ್ಪ ಮತ್ತು ವೈಟ್ ರೈಸ್, ಬಿಳಿ ಅಕ್ಕಿ, ಮೈದಾ ಮತ್ತು ಸಿಹಿ ತಿಂಡಿ, ತಂಪು ಪಾನೀಯ ಮತ್ತು ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಸಂಪೂರ್ಣವಾಗಿ ಬಿಡಬೇಕಾಗ್ತದೆ. ಮಧುಮೇಹಿಗಳ ಜೀವನ ಶೈಲಿ ಹೇಗಿರ್ಬೇಕಂತ ಹೇಳಿದರೆ ಬೆಳಗಿನ ಜಾವ ಸ್ವಲ್ಪ ಬೇಗ ಇರಬೇಕಾಗ್ತದೆ. ಅದೇ ಥರ ದಿನಕ್ಕೆ 30ರಿಂದ 30 ನಿಮಿಷಗಳಷ್ಟು ನಡೆಯಬೇಕು. ಸಿಂಪಲ್ ವಾಕಿಂಗ್ ಮಾಡಬೇಕು. ಇಲ್ಲಾದರೆ ಸ್ವಲ್ಪ ಶ್ರಮವಾದ ಕೆಲಸವನ್ನು ಮಾಡಬೇಕು. ಅದೇ ಥರ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು ಮತ್ತು ಒತ್ತಡದ ಬದುಕಿನಿಂದ ದೂರವಿರಬೇಕು.
ಅದೇ ಥರ ರಕ್ತದಲ್ಲಿ ಸಕ್ಕರೆ ಅಂಶವನ್ನು 3 ತಿಂಗಳಿಗೊಮ್ಮೆ ನಿಯಮಿತವಾಗಿ ಪರೀಕ್ಷೆ ಮಾಡ್ತಾ ಇರಬೇಕು. ಈ ಥರದ ಜೀವನ ಪದ್ಧತಿಯನ್ನು ಮತ್ತು ಆಹಾರ ಪದ್ಧತಿಯನ್ನು ಅಳವಡಿಸಿ ಜೀವನ ನಡೆಸುವುದರಿಂದ ಮಧುಮೇಹಿಗಳು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಇದೇ ಥರದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ನಮಸ್ಕಾರ.